ಬೇಸಿಕ್ ಒಂದು ಮೇಕಪ್ಗೆ ಏನು ಬೇಕು, ಬೇಸಿಕ್ ಮೇಕಪ್ಗೆ ಅಂದರೆ ನಾನ್ ಬ್ರೈಡಲ್ ಲುಕ್ ಅಥವಾ ಒಂದು ಸೆಮಿ ಬ್ರೈಡಲ್ ಲುಕ್ಗೆ ನಾನು ಹೇಳೋ ಹಾಗೆ ಮಾಡ್ತಾ ಹೋಗಿ. ಫಸ್ಟ್ ಫೇಸ್ನ ವೈಪ್ ಮಾಡಬೇಕು. ಫೇಸ್ನ ವೆಟ್ ವೈಪ್ಸಲ್ಲಿ ವೈಪ್ ಮಾಡಬೇಕು. ವೆಟ್ ವೈಪ್ಸ್ ಇವಾಗ ಇದ್ದಿರೋ ಕಾರಣ ನಾವು ಸ್ವೆಟ್ ಮಾಡ್ಕೊಳ್ಳೋಣ. ಯಾವಾಗಲೂ ಹೀಗಿಟ್ಕೊಳ್ಳಿ, ಮೇಲ್ಗಡೆಗೆ ಆದಂಗೆ ರಬ್ ಮಾಡಬೇಕು. ಅಪ್ ಬೋರ್ಡಲ್ಲೇ ಮಾಡಬೇಕು ಹೀಗೆ. ಈಗ ವೈಪ್ ಮಾಡಿ ಫೇಸ್ನ ನೀಟ್ ಮಾಡ್ಕೋಬೇಕು. ಲಾಸ್ಟಿಗೆ ನೆಕ್, ಅದರಲ್ಲಿ ಏನು ಡಸ್ಟ್ ಇರುತ್ತೆ, ಏನೇನೆಲ್ಲ ಇರುತ್ತೆ ಅದೆಲ್ಲ ಕ್ಲೀನಾಗಿ ಬರುತ್ತೆ. ಸ್ವಲ್ಪ ಹಾಕ್ಬೇಕಾ? ಅದೇ ಒಂದು 3 ಡ್ರಾಪ್ಸ್ ಅಷ್ಟು ಹಾಕಬೇಕು. ಎಲ್ಲ ಮೇಕಪ್ ಹಾಕ್ಬೇಕಾ? ಅಂದ್ರೆ ಇದೆಲ್ಲ ಸ್ಕಿನ್ ಕೇರ್ ಅಕ್ಕ. ಸ್ಕಿನ್ನಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಇರಲಿ ಅಂತ ಹೇಳಿ ಮಾಡ್ಕೊಳ್ಳೋದು. ಇದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಇದೆ, ಫೇಸಿಗೆ ತುಂಬಾನೇ ಒಳ್ಳೇದು. ಆಮೇಲೆ ಇದು ಹಚ್ಚಿದ ತಕ್ಷಣ ಬ್ಲೆಂಡ್ ಮಾಡ್ಬೇಕು ನೀಟಾಗಿ, ಅಲ್ಲೇ ಹಿಡಿದಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ಹಚ್ಚಿದ ತಕ್ಷಣ ನೀಟಾಗಿ ಬ್ಲೆಂಡ್ ಮಾಡಬೇಕು. ನಿಮಗೆ ಒಂದೊಂದು ಸ್ಕಿನ್ ಟೋನ್ ಒಂದೊಂದು ನಾವೇನು ಹಚ್ಚಿದೀವಿ ಫೌಂಡೇಶನ್ ಮಾಯಶ್ಚರೈಸರು ಒಂದೊಂದು ಸ್ಟೆಪ್ಸ್ ಅಲ್ಲೂ ಡಿಫ್ರೆಂಟ್ ವೇ ಕಾಣಿಸುತ್ತೆ. ನಿಮ್ಮ ಫೇಸ್ ನೋಡ್ಕೊಂಡು ಮಾಡ್ತಾ ಹೋಗಿ ನಿಮ್ಮ ಫೇಸಲ್ಲಿ ಏನು ವೇರಿಯೇಷನ್ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೀಟಾಗಿ. ಇವಾಗ ನಾವು ಸಿರಮ್ ಅಪ್ಲೈ ಮಾಡಿದಾಯ್ತು. ಸಿರಮ್ ಆದಮೇಲೆ ಮಾಯಶ್ಚರೈಸರ್ ಅಪ್ಲೈ ಮಾಡೋಣ. ಇನ್ನೊಂದು ಇತ್ತು ಸ್ವಲ್ಪ ಮಾಯಶ್ಚರೈಸರ್ ಮಾಡೋ ವೇ ಕೂಡ ಅಷ್ಟೇ. ಪ್ರಾಡಕ್ಟ್ನ ಹಿಂಗೆ ಹಾಕ್ಕೊಂಡು ನೋಡಿ ಇದೇ ಪೊಸಿಷನಲ್ಲಿ ಬ್ಲೆಂಡ್ ಮಾಡಬೇಕು. ಹಿಂಗೆ ಹಾಕಬೇಕು, ಆ ವರ್ಡಲ್ಲೇ ಹೋಗ್ಬೇಕು ಕೈ ಯಾವಾಗ್ಲೂ. ಅದಾದ್ಮೇಲೆ ಫೇಸ್ ಫಿಕ್ಸರ್ ಸ್ಪ್ರೇ ಅಂದರೆ ಮೇಕಪ್ನ ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಇದಕ್ಕೆ. ನೋಡಿ ಇದನ್ನು ಅಷ್ಟೇ, ಇಷ್ಟು ಸ್ಪೇಸ್ ಇರ್ಬೇಕು ಯಾವಾಗಲೂ. 1 2 3 ಮೂರೇ ಸ್ಪ್ರೇ ಮಾಡ್ಕೋಬೇಕು. ಈ ಸೈಡ್ ಅಂದ್ರೆ ಈ ಕಡೆ ಚೀಕ್ಸ್ ಬಿಡ್ಬೇಕು. ಕಣ್ಣು ಮುಚ್ಚಬೇಕು. ಹಿಂಗ್ ಮಾಡಿ ಹಾಗೆ ಅದು ಕಂಪ್ಲೀಟ್ ಸ್ವಲ್ಪ ಡ್ರೈ ಆಗುತ್ತೆ. ಇಲ್ಲ ಹೌದು, ಅದು ನೀಟಾಗಿ ಬ್ಲೆಂಡ್ ಆಗೋ ಅಂದರೆ ಅದು ಡ್ರೈ ಆಗುತ್ತೆ ತಾನಾಗೆ. ಅದು ತಾನಾಗಷ್ಟು ಹಾಗೆ ಆಗೋಷ್ಟ್ರೊಳಗಡೆ ನಾವು ಹೈ ಮೇಕಪ್ನ ಕವರ್ ಮಾಡ್ಕೊಳ್ಳೋಣ. ಇವಾಗ ನಾನೊಂದು ಸಿಂಪಲ್ ಡ್ರೆಸ್ಗೆ ಅಥವಾ ಸಿಂಪಲ್ ಒಂದು ಲೆಹೆಂಗಾಗೆ ಒಂದು ಹೈ ಮೇಕಪ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ಫಸ್ಟ್ ನಾನು ಏನು ಮಾಡಬೇಕು, ನನ್ನ ಫೇಸಲ್ಲಿ ಎಷ್ಟು ಡಾರ್ಕ್ ಸರ್ಕಲ್ ಇದೆ ಅದನ್ನು ನಾವು ತಿಳ್ಕೊಬೇಕು. ನಮ್ಮ ಫೇಸಲ್ಲಿ ಏನು ಕವರ್ ಮಾಡಬೇಕು ಫಸ್ಟ್. ಮೊದಲಿಗೆ ನಾವು ಹೈ ಮೇಕಪ್ ಮಾಡೋದಕ್ಕಾಗಲ್ಲ. ಫಸ್ಟು ನಾವು ಹೈ ಮೇಕಪ್ಗಿಂತ ಮುಂಚೆ ಪ್ರಿಪ್ರೇಷನ್ ಮಾಡ್ಕೋಬೇಕು. ಪ್ರಿಪ್ರೇಷನಿಗೆ ನಾನು ಏನು ಮಾಡ್ತೀನಿ, ನಂದೇ ಸ್ಕಿನ್ ಟೋನ್ ಕಲರ್ನ ಚಾಯ್ಸ್ ಮಾಡ್ಕೋತೀನಿ. ಯಾವ ಸ್ಕಿನ್ ಟೋನ್ ನಂದು ಇದು. ಇದರಲ್ಲಿ ಇದೆಲ್ಲ ಕರೆಕ್ಟರ್ಸು, ಇದೆಲ್ಲ ಕನ್ಸೀಲರ್ಸು. ಇವಾಗ ನಾವೇನ್ ಮಾಡೋಣ ಅಂತಂದ್ರೆ, ನಾನು ಡಾರ್ಕ್ ಕಲರ್ನ ಯೂಸ್ ಮಾಡ್ತೀನಿ. ಡಾರ್ಕ್ ಕಲರ್ ಅಲ್ಲಿ ಎಷ್ಟು ಚೆನ್ನಾಗಿ ಕವರ್ ಆಗುತ್ತೆ, ಬ್ರೈಟ್ ಕಲರ್ ಕೊಟ್ರೆ ಎಷ್ಟು ಚೆನ್ನಾಗಿ ಕವರ್ ಆಗುತ್ತೆ ನೀವು ಒಂದು ಗೊತ್ತಾಗ್ಬಿಡತ್ತೆ. ನೋಡಿ ಇದು ಕಂಪ್ಲೀಟ್ ಡಾರ್ಕ್ ಕಲರ್, ಓಕೆನಾ? ಡಾರ್ಕ್ ಕಲರ್. ಇದು ಸ್ವಲ್ಪ ಬ್ರೈಟ್ ಕಲರ್. ಈಗ ನಾನು ಏನ್ ಮಾಡ್ತೀನಿ, ಈ ಹಾಕಿರೋ ಒಂದು ಪ್ರಾಡಕ್ಟ್ಸ್ನ ಕಂಪ್ಲೀಟ್ ಆಗಿ ಬ್ಲೆಂಡ್ ಮಾಡ್ತೀನಿ. ನಿಮಗೆ ವೇರಿಯೇಷನ್ ಗೊತ್ತಾಗುತ್ತೆ. ನಾನು ಪಾರ್ಟ್ ಆಫ್ 1 ಕರೆಕ್ಟ್ ಮಾಡ್ತೀನಿ. ಪಾರ್ಟ್ ಆಫ್ 1 ಕರೆಕ್ಟ್ ಮಾಡ್ತೀನಿ ನಾನು. ಪಾರ್ಟ್ ಆಫ್ 2 ಕರೆಕ್ಟ್ ಮಾಡಲ್ಲ. ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಯಾವ್ದು ಕರೆಕ್ಟು ಯಾವ್ದು ರಾಂಗ್ ಅಂತ. ಏಕೆಂದರೆ ಎಲ್ಲರೂ ಬ್ರೈಟ್, ಈಗ ನಾನು ಬ್ರೈಟ್ ಇದ್ದೀನಿ ಅಂತಂದರೆ, ನಂದು ಸ್ಕಿನ್ ಟೋನ್ ಬ್ರೈಟ್ ಇದೆ ಅಂತ ಅಂದರೆ ಬ್ರೈಟೇ ಹೋಗ್ತಾರೆ. ಸೊ ಬ್ರೈಟ್ ತಗೊಂಡ್ರೆ ಏನಾಗುತ್ತೆ,
ಅದಕ್ಕಿಂತ 1 ಟೋನ್ ಕಡಿಮೆ ತಗೊಂಡ್ರೆ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಇವಾಗ ನೋಡಿ ನಾನು ಹೈ ಮೇಕಪ್ಗೆ ಡಾರ್ಕ್ ಸರ್ಕಲ್ನ ಕವರ್ ಮಾಡೋದಕ್ಕೆ ಅಂತ ಹೇಳಿ ಈ ಒಂದು ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಕಡೆ ಸ್ವಲ್ಪ ಡಾರ್ಕ್ ಕಲರ್ನ ಕರೆಕ್ಟರ್ ಆಗಿ ಯೂಸ್ ಮಾಡಿದೆ. ನಮ್ಗೆ ಏನಾಯ್ತು, ಇದು ನ್ಯಾಚುರಲ್ ಆಗಿ ಬಂತು. ಅದು ಸ್ವಲ್ಪ ಇದು ಏನಾಗಿದೆ, ಬೂದಿ ಕನ್ವರ್ಟ್ ಆಯ್ತಿದು. ಸೊ ದಟ್ ನಾವ್ ಯಾವಾಗ್ಲೂ ಅಷ್ಟೇ ಡಾರ್ಕ್ ಸರ್ಕಲ್ ಕವರ್ ಮಾಡ್ಬೇಕಾದ್ರೆ ಅಥವಾ ಅಂಡರ್ ಹೈ ಕವರ್ ಮಾಡ್ಬೇಕಾದ್ರೆ ಸ್ಕಿನ್ ಟೋನಿಗಿಂತ 1 ಟೋನ್ ಎಕ್ಸ್ಟ್ರಾ ಕಡಿಮೆ ಇರುವಂತ ಪ್ರಾಡಕ್ಟ್ನ ಅಪ್ಲೈ ಮಾಡಿದ್ರೆ ಅಲ್ಲಿ ಮ್ಯಾನೇಜ್ ಆಗತ್ತೆ ಅದು. ಅದಾದ್ಮೇಲೆ ಅಂಡರ್ ಹೈ ಕವರ್ ಮಾಡೋಣ. ಅಂಡರ್ ಐಗೆ ನಾನು ಮೆರೂನ್ ಶೇಡ್ನ ತಗೋತಾ ಇದ್ದೀನಿ. ಮೆರೂನ್ ಶೇಡ್ನ ತಗೋತೀವಿ ಕೆಳಗಡೆಗೆ. ಇನ್ನೂ ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಇದರಲ್ಲಿದೆ ಗ್ರೀನ್ ಅಲ್ಲಿ ಕೂಡ ಕವರ್, ಆರೆಂಜ್ ಅಲ್ಲಿ ಕೂಡ ಕವರ್ ಮಾಡ್ಬೋದು. ಆರೆಂಜ್ ಕರೆಕ್ಟರ್ ಇದು, ಅದು ಕರೆಕ್ಟರ್ ಇದು ಕರೆಕ್ಟರ್. ಇದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಇದೆ ಅಶ್ವಿನಿ? ಹಂಗೇನಿಲ್ಲ, ಇದರಲ್ಲಿ ಇದು ಕಂಪ್ಲೀಟ್ ನಮ್ಗೆ ಕರೆಕ್ಟರ್ ಪ್ಯಾಲೆಟ್. ಇದು ಕನ್ಸೀಲರ್ ಪ್ಯಾಲೆಟ್, ಕರೆಕ್ಟರ್ ಪ್ಯಾಲೆಟ್ ಇದು ಕಂಪ್ಲೀಟ್. ಹಾ, ಇದು ನಮ್ಗೆ ಫೌಂಡೇಶನ್ ಪ್ಯಾಲೆಟ್. ಫೌಂಡೇಶನ್ ಅಲ್ಲಿ ನಮ್ಗೆ ಒಂದು ಕನ್ಸೀಲರ್ ಕರೆಕ್ಟರ್ ಕೊಟ್ಟಿರ್ತಾರೆ. ಬ್ಲೆಂಡ್ ಮಾಡೋಣ ನೀಟಾಗಿ. ಈಗ ಅಲ್ಲಿ ಬ್ಲೆಂಡ್ ಮಾಡ್ಬೇಕಾದ್ರೆ ಇದ್ರಲ್ಲೇ ಯೂಸ್ ಮಾಡ್ಬೇಕು. ಈ ಶೇಪ್ ನೋಡಿ ಬರುತ್ತಲ್ಲ, ಓಕೆ, ಶೇಪ್ ನೋಡ್ಕೊಂಡು ನೀಟಾಗಿ. ಇದ್ರಲ್ಲಿ ಬರಲ್ಲ ಹಂಗೆ. ಇದೇನಿದ್ರೆ ಬರೀ ಇಲ್ಲಿ ಫುಲ್ ಫೇಸ್ ಅಷ್ಟೇ, ಫೇಸಿಗೆ ರೌಂಡ್ ಇರತ್ತವ ಮಾತ್ರ. ಹೌದು, ಶೇಪ್ ಇರತ್ತವ ಅದೇನೇನು. ಓಕೆ ನೋಡಿ ಇವಾಗ ಡಾರ್ಕ್ ಸರ್ಕಲ್ ಕಂಪ್ಲೀಟ್ ಕವರ್ ಆಯ್ತಾ ನನ್ನ ಫೇಸಲ್ಲಿ. ಮಾಡ್ಬೇಕು ಪೌಡರಲ್ಲಿ ಇಟ್ವಿ. ಎಲ್ಲೆಲ್ಲಿ ಇಟ್ಬಿಟ್ಟಿದ್ದೀನೋ. ಕಂಪ್ಲೀಟ್ ಪೌಡರ್ನ ಟ್ಯಾಪ್ ಮಾಡ್ಕೊಂಡು ಆದ್ಮೇಲೆ ಕಲರ್ ಬಂದ್ಬಿಡುತ್ತೆ. ಕಂಪ್ಲೀಟ್ ಪೌಡರ್ನ ಅದರಲ್ಲೇ ಮಾಡಿ, ಬ್ಲೆಂಡಿಂಗ್ ಅದರಲ್ಲೇ ಮಾಡಬೇಕು. ಈ ರೀತಿ ಪೌಡರ್ನ ಟ್ಯಾಪ್ ಮಾಡ್ಕೊಂಡು ಆದಮೇಲೆ ನಿಮಗೆ ಗೊತ್ತಾಗ್ತಿರ್ಬೋದು ಈ ಒಂದು ಲುಕ್ಕೇ ಬೇರೆ ಇದೆ, ಈ ಹೈನೇ ಬೇರೆ ಇದೆ. ನಾನು ಇವತ್ತು ಬರೀ ಹೈ ಮೇಕಪ್ ಹೇಳ್ಕೊಡ್ತೀನಿ ನೋಡಿ, ನಿಮಗೆ ನೆನಪಲ್ಲಿರುತ್ತೆ. ಈ ಹೈನೇ ಬೇರೆ ಇದೆ, ಈ ಹೈ ಬೇರೆ ಇದೆ. ಇದು ನೋಡಿ ಹೆವಿ ಅನಿಸ್ತಿದೆ. ಹೌದು, ಈ ಕಡೆ ಅಷ್ಟು ಅನ್ನಿಸ್ತಾ ಇಲ್ಲ, ನಾರ್ಮಲ್ ಆಗಿದೆ. ಇದಾದ್ಮೇಲೆ ನಾವು ಕಲರ್ಗೆ ಹೋಗೋಣ. ಕಲರ್ನ ನಾನು ಒಂದು ಡ್ರೆಸ್ ಕಲರ್ಗೋ ಅಥವಾ ನಾರ್ಮಲ್ ಬೇಸಿಕ್ ಕಲರ್ಸಲ್ಲಿ ಹೈ ಮೇಕಪ್ನ ಮಾಡ್ತೀನಿ. ಜಾಸ್ತಿ ಯಾವುದು ಇದಾಗಿರೋದು ಒಂದು ಸಿಂಪಲ್ ಶೇಡ್ ಕೊಡ್ತೀನಿ, ನೀವು ತಗೊಳ್ಳಿ. ಬೇರೆ ಬೇರೆ ಇದ್ರಲ್ಲಿ ತಗೊಳ್ಳಿ, ಇದು ತಗೊಳ್ಳಿ. ಒಂದ್ಸಲ ಟಿಶ್ಯೂನಲ್ಲಿ ವೈಪ್ ಮಾಡಿ. ಯಾವ್ದಾದ್ರು ಕಡಿಮೆ ಅದು ಬೇಡ, ಅದು ಡಾರ್ಕ್ ಕಲರ್ ಆಗುತ್ತೆ. ಲೈಟ್ ಕಲರ್ ತಗೊಳ್ಳಿ. ಲೈಟ್ ಅಂದ್ರೆ ಇದ್ರಲ್ಲಿ ಯಾವ ತರ ಇದು ಲೈಟ್ ಬರುತ್ತಾ? ಹೌದು. ಡಾರ್ಕ್ ಅಂದ್ರೆ ಇದು ಡಾರ್ಕ್, ಇದು ಅದೆಲ್ಲ ಡಾರ್ಕ್, ಇದು ಡಾರ್ಕ್ ಏನೇನಾ? ಇವೆಲ್ಲ ಲೈಟ್. ಪ್ರಾಡಕ್ಟ್ನ ತಗೊಂಡ್ರಿ ಅಲ್ವಾ, ನಾವಿವಾಗ ಏನು ಮಾಡಬೇಕು, ಪ್ರಾಡಕ್ಟ್ನ ಇಲ್ಲಿ ಡಿಪ್ ಮಾಡಬೇಕು. ಇಲ್ಲಿ ಹಾಂ, ಇಲ್ಲಿ ಡಿಪ್ ಮಾಡಿ ನೋಡಿ. ಇಲ್ಲಿಂದ ಔಟರ್ ಕಾರ್ನರ್, ಇನ್ನರ್ ಕಾರ್ನರ್, ಔಟರ್ ಕಾರ್ನರ್, ಇನ್ನರ್ ಕಾರ್ನರ್. ಆರಾಮಾಗಿ ಔಟರ್ ಕಾರ್ನರ್ ಟು ಇನ್ನರ್ ಕಾರ್ನರ್, ಇನ್ನರ್ ಕಾರ್ನರ್ ಟು ಔಟರ್ ಕಾರ್ನರ್ ಬ್ಲೆಂಡ್ ಮಾಡಬೇಕು. ನೀವು ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀರಲ್ಲ, ಡಿಪೆಂಡ್ ಆಗುತ್ತೆ ಅದ್ರ ಮೇಲೆ ಹೈ ಮೇಕಪ್ ಹೆಂಗೆ ಬರುತ್ತೆ ಅಂತ. ಲೈಟ್ ಕಲರ್ ತಗೋಬೇಕು ಸ್ಟಾರ್ಟಿಂಗ್. ಹೌದು, ಬೇಸ್ಮೆಂಟ್ ಕಲರ್ಸ್ ನಮ್ಗದು. ಅದಾದ್ಮೇಲೆ ನಾನೊಂದು ಬ್ರೌನ್ ಲೈಟ್ ಕಲರ್ ಶೇಡ್ನ ತಗೋತಾ ಇದ್ದೀನಿ. ಅದನ್ನ ನಾನು ಏನು ಮಾಡ್ತೀನಿ, ಇಲ್ಲಿ ಸ್ಪೇಸ್ ಇದೆ ನೋಡಿ, ಇಲ್ಲಿ ಈ ಸ್ಪೇಸ್ ಎಲ್ಲ ಹಾಕ್ತೀನಿ. ಆ ಸ್ಪೇಸ್ ಅಷ್ಟೇ ನೋಡಿ, ಇಲ್ಲಿ ಆ ಸ್ಪೇಸ್ ಮಾತ್ರ. ಆ ಸ್ಪೇಸ್ ಬೆಳ್ಳ ಕಾಣಿಸ್ತಾ ಇತ್ತು, ಆ ಸ್ಪೇಸ್ನ ಕವರ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದಾದ್ಮೇಲೆ ನಾನು ಎಕ್ಸ್ಟ್ರಾ ಒಂದು ಬ್ರೌನ್ ಶೇಡ್ನ ತಗೋತೀನಿ. ನೀವು ತಗೊಳ್ಳಿ. ಅಂದರೆ ನಾನಿವಾಗ ಮಾಡ್ತಾ ಇರೋದು ಕಂಪ್ಲೀಟ್ ಹೈ ಮೇಕಪ್ ಅಲ್ಲ. ಯಾವ ಪ್ರಾಡಕ್ಟ್ನ ಅಂದರೆ ಒಂದಷ್ಟು ಪ್ರಾಡಕ್ಟ್ಸು ನಾವೇನೋ ಒಂದು ಹೈ ಮೇಕಪ್ ಮಾಡ್ತೀವಿ, ಕಂಪ್ಲೀಟ್ ಹೈ ಮೇಕಪ್ ಆಗೋಷ್ಟ್ರೊಳಗಡೆ ಯಾವ್ಯಾವ ಪ್ರಾಡಕ್ಟ್ನ ಎಲ್ಲೆಲ್ಲಿ ಬ್ಲೆಂಡ್ ಮಾಡಬೇಕು ಅನ್ನೋದು. ಫಸ್ಟ್ ಬೇಸ್ಮೆಂಟ್ ಕಲರ್ ಏನು ಮಾಡಿದ್ವಿ, ಸೆಂಟರಲ್ಲಿ ಹಾಕಿ ಔಟರ್ ಕಾರ್ನರ್, ಇನ್ನರ್ ಕಾರ್ನರ್ ಬ್ಲೆಂಡ್ ಮಾಡಿದ್ವಿ. ಅದಾದಮೇಲೆ ಸ್ಪೇಸ್ ಕಾಣಿಸ್ತಿರುವಂಥ ಜಾಗನ ಫಿಲ್ ಮಾಡಿದ್ವಿ. ಇವಾಗ ನಾನು ಏನು ಮಾಡ್ತೀನಿ, ಸ್ವಲ್ಪ ಡಾರ್ಕ್ ಬ್ರೌನ್ ಶೇಡ್ನ ತಗೊಂಡು ಔಟರ್ ಕಾರ್ನರಲ್ಲಿ ಬ್ಲೆಂಡ್ ಮಾಡ್ತೀನಿ. ಜಸ್ಟ್ ಔಟರ್ ಕಾರ್ನರ್ ಅಷ್ಟೇ ಬ್ಲೆಂಡ್ ಮಾಡ್ತೀನಿ.
ಅಲ್ಲೇ ರೋಲಪ್ ರೋಲಪ್ ರೋಲಪ್. ಓಕೆನಾ? ಪ್ರಾಡಕ್ಟ್ ಸ್ವಲ್ಪ ಮೇಲೆ ಹೋಗ್ತಿದೆ, ಅದನ್ನು ಅವಾಯ್ಡ್ ಮಾಡಿ. ಇಲ್ಲಿ ಬರ್ತಾ ಇದೆಯಲ್ಲ, ಮೇಲೆ ಹೋಗ್ತದೆ. ಒಳಗಡೆನೇ ಬೇಕಿದು. ಅದೇ ಇಲ್ಲಿ ಸ್ವಲ್ಪ ಬರ್ತಾ ಇದೆಯಲ್ಲ ಇಲ್ಲಿ. ಅದಾದ್ಮೇಲೆ ನಾನೇನು ಮಾಡ್ತೀನಿ, ಒಂದು ಸ್ವಲ್ಪ ಪ್ರಾಡಕ್ಟ್ನ ಡಿಪ್ ಮಾಡಬೇಕು, ಬ್ಲೆಂಡ್ ಮಾಡೋದಲ್ಲ. ಆ ಲೈನ್ ಏನಿದೆಯಲ್ಲ, ಆ ಲೈನಲ್ಲಿ ಜಸ್ಟ್ ಅದನ್ನು ಡಿಪ್ ಮಾಡಬೇಕು. ನೋಡಿ ಇವಾಗ ನಮಗೆ ಲೈನು ಕಾಣಿಸ್ತಾ ಇಲ್ಲ, ಲೈಟ್ ಆಗಿದೆ. ತುಂಬ ಹೈ ಮೇಕಪ್ ಅಂತಾನು ಗೊತ್ತಾಗ್ತಿಲ್ಲ, ಲೈಟ್ ಆಗಿದೆ. ಅದಾದಮೇಲೆ ಹೈಲೈಟರ್ ಬ್ರಷ್ನ ತಗೊಂಡು ಜಸ್ಟ್ ಒಂದು, ಇದು ಬ್ರೈಟ್ ಕಲರ್ ಟೋನ್, ಇದು ನಾರ್ಮಲ್ ಡಲ್ ಕಲರ್ ಟೋನು. ನಾನು ಮೀಡಿಯಂ ಕಲರ್ ಟೋನ್ನೇ ತಗೋತೀನಿ. ಬ್ಲೆಂಡ್ ಮಾಡಿದೀನಿ, ಈ ಪೋರ್ಷನ್ ಅಲ್ಲಿ ಹಾಕಬೇಕು. ಇದು ನಮಗೆ ಹೈಲೈಟ್ ಪೋರ್ಷನ್. ಪ್ರಾಡಕ್ಟ್ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ನಾನು. ಇವಾಗ ನಾವು ಹಾಕಿರೋ ಪ್ರಾಡಕ್ಟ್ ಏನಾಯ್ತು, ಇವಾಗ ನಾವು ಹಾಕಿರೋ ಪ್ರಾಡಕ್ಟು ಏನು ಮಾಡ್ತಂದ್ರೆ ಇದನ್ನ ನಮಗೆ ಹೈಲೈಟ್ ಆಗಿ ಕೊಡ್ತಿದೆ, ಎನ್ಹಾನ್ಸ್ ಮಾಡ್ತಿದೆ, ದೊಡ್ಡದಾಗಿ ಕಾಣಿಸೋದ್ ರೀತಿ ಮಾಡ್ತಾ ಇದೆ. ಅರ್ಥ ಆಯ್ತಲ್ವಾ ಇದಿಷ್ಟು? ಇದಾದ್ಮೇಲೆ ಮೇಯ್ನು ಐಬ್ರೋಸ್ ಫಿಲ್ ಮಾಡೋದು ಹೇಗೆ ಮತ್ತು ಐ ಲೈನರ್ ಹಾಕೋದು ಹೇಗೆ ಅಂತ ತುಂಬ ಇಂಪಾರ್ಟೆಂಟ್. ಅದನ್ನು ಕಲ್ತ್ಕೋಬೇಕು. ಬ್ರಷಸ್ ಫಸ್ಟ್ ಕ್ಲೀನ್ ಮಾಡಬೇಕು. ನಾನು ಇದರಲ್ಲೇ ಕಲರ್ನ ತಗೋತೀನಿ. ಯಾವಾಗಲೂ ಅಷ್ಟೇ ಈ ಪಾಯಿಂಟಿಂದನೇ ಸ್ಟಾರ್ಟ್ ಮಾಡಬೇಕು ಐಬ್ರೋ ಫಿಲ್ ಮಾಡೋಕ್ಕೆ. ಹೀಗೆ ಅಂದರೆ ಐಬ್ರೋಸ್ ಹೇಗೆ ಸ್ಟಾರ್ಟ್ ಆಗಿದೆ ಹಾಗೆ ಕವರ್ ಮಾಡಬೇಕು. ಇವಾಗ ನಾನು ಐಬ್ರೋಸ್ ತುಂಬ ತಿನ್ನಿದೆ, ನಾನು ತುಂಬ ಬ್ರೈಟ್ ಮಾಡೋಕ್ಕಾಗಲ್ಲ, ನ್ಯಾಚುರಲಿಟಿನೇ ಕೊಡ್ಬೇಕು ನಾವು, ತುಂಬ ಹೆವಿನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಇರೋದ್ರಲ್ಲಿ ಸ್ವಲ್ಪ ಬ್ರೈಟ್ ಮಾಡ್ತೀನಿ ಅಷ್ಟೇ, ತುಂಬಾ ಹೆವಿ ಮಾಡೋಕ್ಕೆ ಹೋಗಲ್ಲ. ಮಾಡಿ ನೀವು 13 ವರ್ಷದ ಹುಡುಗನ ನಾವು ಹೋಗ್ಬಿಟ್ಟು 22 ವರ್ಷ, ಅವ್ನಿಗೆ ರಿಜಿಸ್ಟರ್ ಆದಾಗ 13 ವರ್ಷ ಈ ಸೈಡ್ ತಗೊಂಡ್ರೆ 16 ವರ್ಷ ಹೋಗೋದವ್ರು. ಹಂಗೆ ಏನು ಮಾಡೋಕ್ಕಾಗಲ್ಲ. ಮಾತು ಮುಂಚೆ ಕೊಟ್ಬಿಡಿ. ನಾನು ಮನೆ ಯಾವಾಗ ಸಾಕಾದ್ರೆ ಇದ್ದೆ, ಯಾಕೋ ಬಿಡಂಗೆ ಕಾಣಲ್ಲ ಅಂದ್ಬಿಟ್ಟು ಸುಮ್ಮನೆ ಅದ. ಇದು ದೊಡ್ಡದು ಶೇಪ್ ಮಾಡೋದು, ಐಬ್ರೋಸ್ನ ಶೇಪ್ ಮಾಡೋದು. ನಾನು ಬರೀ ಇದೊಂದೇ ಹೈ ಮೇಕಪ್ ಅಷ್ಟೇ ಮಾಡ್ತಾ ಇದ್ದೀನಿ. ಈಗ ನಾನು ಮತ್ತೆ ಇದೇ ಕಲರ್ ತಗೋತೀನಿ, ಬಟ್ ಲೈನರಲ್ಲಿ ಹಾಕಬೇಕು. ನೋಡಿ ಹೈ ಲೈನರ್ ಹೇಗೆ ಹಾಕೋದು, ಸೆಲ್ಫ್ ಐ ಲೈನರ್ನ ಹೇಗೆ ಹಾಕೊಳ್ಳೋದು. ಸೆಲ್ಫ್ ಆದ್ರೂ ಅಷ್ಟೇ, ಅವ್ರಿಗೂ ಅಷ್ಟೇ ತಾನೆ. ಬಟ್ ಅವ್ರಿಗೆ ಹಾಕಿದ್ರೆ ಆರಾಮಾಗಿ ಹಾಕ್ಬಿಡ್ಬೋದು, ನಮ್ಗೆ ಹಾಕೊಳ್ಳೋಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಈ ರೀತಿ ಹಾಕ್ಕೊಂಡು ಸ್ಮೋಕಿ ಐಸ್